ಯುದ್ಧವನ್ನು ನಿಲ್ಲಿಸಿದರು ಎದುರಾಳಿಗಳು. ರಣರಂಗದಲ್ಲಿಯೂ ಸಹಿತ ಧರ್ಮ, ಯುದ್ಧ ಧರ್ಮ ಎಂತಹದ್ದಲ್ಲ. ಎದುರಾಳಿ ಸನ್ನದ್ಧನಾಗಿದ್ದಾಗ ಮಾತ್ರ ಯುದ್ಧವನ್ನು ಮಾಡೋದು. ಅವನು ತೊಂದರೆಗೆ ಸಿಕ್ಕಾಕಿಕೊಂಡಂತ ಸಂದರ್ಭದಲ್ಲಿ ಅವನು ಹೊಡೆಯೋದಲ್ಲ, ಕೊಲ್ಲೋದಲ್ಲ. ವಿಚಾರ ಮಾಡ್ಬೇಕು ನಾವು. ಇದು ನಮ್ಮ ದೇಶದ ಘಟನೆ, ನಾ ಹೇಳೋದು, ಬೇರೆ ದೇಶದ್ದಲ್ಲ. ರಥದ ಗಾಲಿ ಸಿಕ್ಕಾಕಿಕೊಂಡಾಗ ಯುದ್ಧವನ್ನು ನಿಲ್ಲಿಸ್ತಾರೆ. ಕರ್ಣ ತನ್ನ ಸಂಗಡಿಗರೊಂದಿಗೆ ರಥದ ಗಾಲಿಯನ್ನು ಎತ್ತುವಂತಹ ಸಂದರ್ಭದಲ್ಲಿ ಸಮಯ ಬಹಳಷ್ಟು ಆಗ್ತಾ ಇರುವಾಗ ಅರ್ಜುನ ಕೃಷ್ಣನಿಗೆ ಅಂತಾನ, ಏನಂತ, ಮಹಾಪ್ರಭು ಖಾಲಿ ಕುಳಿತುಕೊಳ್ಳೋದೇನು, ಜನಗಳೆಲ್ಲ ಸುಮ್ಮನೆ ಕುಳಿತಿದ್ದಾರೆ. ಎಷ್ಟು? 18 ಅಕ್ಷೋಹಿಣಿ. ಒಬ್ಬರಲ್ಲ, ಇಬ್ಬರಲ್ಲ, 100 1000 ಲಕ್ಷ ಕೋಟೆಲ್ಲ ಅಕ್ಷೋಹಿಣಿ. ಇವ್ರನ್ನೆಲ್ಲ ಉದ್ದೇಶಿಸಿ ಪ್ರವಚನ ಮಾಡಬಾರದೆ ಅಂದ್ರೆ, ಪ್ರವಚನ ಪ್ರಾರಂಭ ಮಾಡ್ರಿ. ಆರಂಭ ಮಾಡ್ತಾನೆ ಕೃಷ್ಣ ಪ್ರವಚನವನ್ನ. ಎಲ್ಲಿ? ರಣರಂಗದೊಳಗ, ಯುದ್ಧ ಭೂಮಿಯೊಳಗ ಗೀತಾ ಪ್ರವಚನವನ್ನ ಆರಂಭ ಮಾಡಿದ ಕೃಷ್ಣ. ಆದ್ರೆ ಎಲ್ಲರೂ ಕೇಳಿದ್ರು ಕರೆ, ಆದರೆ ನೆನಪಿನಲ್ಲಿ ಇಟ್ಟುಕೊಂಡಿದ್ದು, ಸ್ಮರಣೆಗೆ ಒಳಪಡಿಸಿದ್ದು ಕೇವಲ ಅರ್ಜುನ ಮಾತ್ರ. ಹಾಗಾಗಿ ಗೀತೆಯಲ್ಲಿ ಅರ್ಜುನನ ಒಂದು ವಿಚಾರ, ಅರ್ಜುನನ ಹೆಸರು ಅಜರಾಮರ ಆಯಿತು. ಕೇಳವರು 18 ಅಕ್ಷೋಹಿಣಿ ಆಗಿದ್ರು ಸಹಿತ ಅದನ್ನ ಅಳವಡಿಸಿಕೊಂಡು ನೆನಪಿನಲ್ಲಿ ಇಟ್ಟುಕೊಂಡಾತ ಒಬ್ಬಾತ ಮಾತ್ರ. ಯಾರು? ಅರ್ಜುನ. ಅದಕ್ಕೆ ದಾಸಿಮಾರ್ರಿ ಇನ್ನೊಂದು ವಚನದೊಳಗೆ ಹೇಳ್ತಾರೆ, ಹುಣಸಿಯ ಹೂವೆಲ್ಲ ಕಾಯಾಗಬಲ್ಲವೇ. ಹುಣಸಿ ಮರವನ್ನು ನೋಡ್ಬೇಕು ನೀವು. ಹೂ ಬಿಟ್ಟಾಗ ಬಹಳಷ್ಟು ಹೂಗಳನ್ನ ಬಿಡುತ್ತೆ, ಆದ್ರೆ ಎಲ್ಲವೂ ಕಾಯಾಗೋದಿಲ್ಲ. ಎಲ್ಲವೂ ಕಾಯಾಗೋದಿಲ್ಲ. ಎಷ್ಟೋ ಉದುರ್ತವೆ, ಕೆಲವು ಮಾತ್ರ ಕಾಯಿಗಳಾಗ್ತಾವ, ಕೆಲವು ಮಾತ್ರ ಕಾಯಿಗಳಾಗ್ತಾವ. ನನಗೆ ಬಹಳಷ್ಟು ವಿಶ್ವಾಸ ಐತಿ, ಈ ಹೂವುಗಳೆಲ್ಲ ಕಾಯಾಗಲಿಕ್ಕೆ ಮಾತ್ರ ಇಲ್ಲಿ ಬಂದಿದಾವೆ, ಹೊರತಾಗಿ ಉದುರ್ಲಿಕ್ಕೆ ಬಂದಿಲ್ಲ ಅನ್ನೋದು ನನಗೆ ವಿಶ್ವಾಸ ಇದೆ. ನೀವೆಲ್ಲ ಹೂವುಗಳು ಕಾಯಾಗಬೇಕನ್ನುವಂತಹ ಆಸೆ ನಂದು. ನೀವೆಲ್ಲ ಕಾಯಾಗಬೇಕನ್ನುವಂತಹ ಆಸೆ ನಂದು. ಇಲ್ಲಿ ರಂಗೋಲಿ ಹಾಕಿದ್ರು, ನಿನ್ನೆನೂ ಹಾಕಿದ್ರು, ಇವತ್ತೂ ಹಾಕಿದ್ದಾರೆ ಯಾರೋ ತಾಯಂದ್ರು. ರಂಗೋಲಿ ಹಾಕುವಾಗ ಎಚ್ಚರ ವಹಿಸಬೇಕು. ಅಂದ್ರೆ ಮಾತ್ರ ಅದು ಬಹಳ ದಿವಸ ಉಳಿಬಲ್ದು, ಬಹಳ ಸಮಯ ಉಳಿಬಲ್ದು. ಎಚ್ಚರ ತಪ್ಪಿದ್ರೆ, ಒಬ್ಬ ತಾಯಿ ಕಸ ಹೊಡೆದ್ಲು, ಗೋಮಯ ತಗೊಂಡು ಸಾರಿಸಿದ್ಲು, ಒಂದಿಷ್ಟು ಪುಡಿ ತಗೊಂಡು ರಂಗೋಲಿ ಹಾಕ್ಲಿಕ್ಕೆ ಆರಂಭ ಮಾಡಿದ್ಲು. ಆದ್ರೆ ಒಂದನ್ನ ಮರೆತಿದ್ಲು, ತಾಸುಗಂಟ್ಲೆ ಹಾಕಿದ್ಲು. ಒಂದು ಸುಂದರವಾದ ಚಿತ್ರಣವನ್ನ ಕಾಣ್ತಾ ಇದ್ಲು, ಬಿಡಿಸ್ತಾ ಇದ್ಲು. ಅದು ಮುಗಿದ ಮೇಲೆ ಎದ್ದು ನೋಡಿದ್ರೆ ಅದೆಲ್ಲ ಸಾಪಾಗಿ ಹೋಗಿತ್ತು, ಅದೆಲ್ಲ ಸಾಪಾಗಿ ಹೋಗಿತ್ತು. ಕಾರಣ ಏನು ಅಂತಂದ್ರೆ, ಹೆಗಲ ಮೇಲಿರುವ ಸೆರಗನ್ನ ಸುತ್ತಿಕೊಂಡಿರ್ಲಿಲ್ಲ, ಹಾಗೆ ಬಿಟ್ಟಿದ್ಲು. ಮುಂದೆ ಹಾಕ್ತಾ ಹೋಗ್ತಾ ಇದ್ಲು, ಅದು ಹಿಂದಿಂದ ಅಳಕಿಸ್ತಾ ಬರ್ತಾ ಇತ್ತು. ಏನು ಪ್ರಯೋಜನ? ಹಾಕಿದ್ದೇನು ಪ್ರಯೋಜನ? ತಾಸುಗಂಟ್ಲೆ ಹಾಕಿದ್ದು. ನಾನು ಕೂಡ ರಂಗೋಲಿ ಹಾಕ್ಲಿಕ್ಕೆ ಕುಳಿತಿದ್ದೇನೆ, ಆಧ್ಯಾತ್ಮದ ರಂಗೋಲಿಯನ್ನ. ನೀವು ಮರುವೆಯನ್ನು ಸೆರಗನ್ನೇನಾದ್ರೂ ಕೈ ಬಿಟ್ರೆ ನಾ ಹಾಕ್ತಾ ಹೋಗ್ತೇನೆ. ಅದು ಹೇಳಿದ್ಲಂತೆ, ನೀರು ತರ್ಲಿಕ್ಕೆ ಹೊರಟಿದ್ದೇನೆ, ಒಲಿ ಮೇಲೆ ಹಾಲಿಟ್ಟಿದ್ದೇನೆ, ಉಕ್ಕು ಬಂದ್ರೆ ಬಾಯಿ ತೆಗಿರಿ. ಈತ ಹೊರಗೆ ಕುಳಿತ, ಒಳಗೆ ಹೋಗಿ ಒಲಿ ಮುಂದೆ ಕುತ್ಕೊಂಡ. ಹಾಲು ಕುದಿತಾ ಇತ್ತು, ಉಕ್ಕು ಬಂತು, ಬಾಯಿ ತೆಗದ. ಹಾಲು ಚೆಲ್ತಾ ಇದೆ, ಬೆಂಕಿ ಒಳಗೆ ಬೀಳ್ತಾ ಇದೆ, ಬಾಯಿ ಮುಚ್ಚುತ್ತಾ ಇಲ್ಲ, ಬಾಯಿ ತೆಗೆದಿದ್ದಾನೆ. ಅವಳು ಹೇಳಿದ್ದು ಈತನ ಬಾಯಿ ಅಲ್ಲ, ಆ ಪಾತ್ರೆ, ಹಾಲಿನ ಪಾತ್ರೆ ದಬರೆ ಏನಿತ್ತಲ್ಲ ಅದರ ಬಾಯಿ ತೆಗಿ ಅಂತ. ಉಕ್ಕು ಬಂದಾಗ ಅದರ ಬಾಯಿ ತೆಗಿ ಅಂದ್ರೆ ಈತ ತನ್ನ ಬಾಯಿ ತಕೊಂಡು ಕುಂತ. ಹಾಲು ಉಕ್ತಾ ಇತ್ತು, ಬೆಂಕಿ ಒಳಗೆ ಹೋಗ್ತಾ ಇತ್ತು. ಹಾಲು ಪಾತ್ರೆಯಲ್ಲಿ ಉಳಿಬೇಕೇ ಹೊರತಾಗಿ ಬೆಂಕಿಗೆ ಬೀಳಬಾರದು, ವ್ಯರ್ಥ ಆಗ್ತದೆ. ಹಾಗೆ ಒಂದು ತಾಸು ಇಲ್ಲಿ ಹಾಲು ಉಕ್ತಾ ಇರ್ತದೆ, ಆದ್ರೆ ಅದು ಎಲ್ಲಿ ಬೀಳಬೇಕು? ಕಿವಿ ಒಳಗನೆ ಬೀಳಬೇಕೇ ಹೊರತಾಗಿ ಬೇರೆ ಎಲ್ಲೂ ಕೂಡ ಬೀಳುವಂತಹದ್ದು ಆಗ್ಬಾರ್ದಲ್ಲ. ಒಬ್ಬ ಗುರುಗಳನ್ನ ಮನೆಗೆ ಕರೆಸಿಕೊಂಡ, ನಮ್ಮ ಮನೆಯೊಳಗೆ ನೀವು ಊಟ ಮಾಡಬೇಕು, ನಂದೊಂದು ಆಸೆ ಇದೆ, ನಿಮ್ಮನ್ನು ಉಣಿಸ್ಬೇಕನ್ನುವಂತಹ ಆಸೆ ಇದೆ. ಆಯ್ತು, ಬರ್ತೀನಿ. ಜೊತೆಗೆ
ನನಗೊಂದಿಷ್ಟು ಒಳ್ಳೆಯ ಉಪದೇಶವನ್ನ ಮಾಡಬೇಕು, ಒಳ್ಳೆಯ ಮಾತುಗಳನ್ನ ಹೇಳಬೇಕು, ಅಥವಾ ಮಂತ್ರವನ್ನಾದರೂ ಹೇಳ್ಬೋದು. ನೋಡಿ, ಬಂದ್ರು, ಅವ್ರದ್ದು ಧ್ಯಾನ ಪೂಜೆ ಅವೆಲ್ಲ ಮುಗಿದು, ಗುರುಗಳೇ ಉಪದೇಶ ಮಾಡ್ರಿ, ನನಗೆ ಹಸಿವೆ ಭಾಳ ಆಗ್ಯದಪ್ಪ, ನಾ ಊಟ ಮಾಡಿದ ನಂತರದಲ್ಲಿ ನಿನಗೆ ಉಪದೇಶ ಮಾಡ್ತೀನಿ, ಮೊದಲಿಗೆ ಪ್ರಸಾದವನ್ನ ಬಡಿಸು. ತಟ್ಟೆಯೊಳಗೆ ಪ್ರಸಾದ ಬಡಿಸ್ಬೇಕಂತ ಹೇಳಿ ತಗೊಂಡು ಬರುವಷ್ಟರೊಳಗನೆ, ಅಡಿಗೆ ಮನೆಗೆ ಹೋಗಿ ತಗೊಂಡು ಬರುವಷ್ಟರೊಳಗನೆ ಆಗಿತ್ತೇನು? ಏನಾಗಿತ್ತು ಅಂತಂದ್ರೆ, ಇವರೊಂದಿಷ್ಟು ಕಸ ಕಡ್ಡಿ ಅಂತವೆಲ್ಲ ಬೇಡವಾದ ವಸ್ತುಗಳನ್ನು ತಾಟ್ನೊಳಗೆ ಹಾಕೊಂಡು ಕುಂತಿದ್ರು. ಇದನ್ನೆಲ್ಲ ತೆಗೀರಿ, ಇದನ್ಯಾಕೆ ಹಾಕೊಂಡಿದ್ದೀರಿ? ಇಲ್ಲ ಇಲ್ಲ, ಇದ್ರೊಳಗೆ ಎಡಿ ಮಾಡಪ್ಪ, ಇದ್ರೊಳಗೆ ಎಡಿ ಮಾಡಿ ನಾವು ಹೀಗೆ ಊಟ ಮಾಡ್ತೀವಿ. ಇಲ್ಲ ಇಲ್ಲ, ಕಸದೊಂದಿಗೆ ಪ್ರಸಾದವನ್ನ ಸೇರಿಸಬಾರ್ದು. ಆ ಮನುಷ್ಯ ಹೇಳ್ತಾನ, ಕಸದೊಂದಿಗೆ ಪ್ರಸಾದವನ್ನ ಸೇರಿಸಬಾರ್ದೇನು? ಸೇರಿಸಬಾರ್ದು. ಹ್ಯಾಗ ನನ್ನ ಕಸದೊಳಗೆ ನಿನ್ನ ಪ್ರಸಾದವನ್ನ ಸೇರಿಸಬಾರ್ದಂತೆಯಲ್ಲ, ನಿನ್ನ ಹೃದಯ ಬಟ್ಟಲದಲ್ಲೂ ಕೂಡ ಒಂದಿಷ್ಟು ಕಸ ಇದೆ, ಅದನ್ನು ತೆಗೆದಾಗ ನಾನು ಉಪದೇಶವನ್ನ ಕೊಡ್ತೇನಪ್ಪ, ಹೇಗೆ ಮಾಡ್ತಿದಿ ಅಂತ ಕೇಳ್ತಾರ ಅವರು. ಅಂದ್ರೆ ನಾವು ಹೊರಗೆ ಸ್ವೀಕಾರ ಮಾಡುವಂತಹ ಪ್ರಸಾದ ಸ್ವಚ್ಛವಾದ ತಟ್ಟೆಯಲ್ಲಿ ಮಾತ್ರ ಇರಬೇಕು ಅನ್ನೋದು ನಮಗೆ ಹೇಗೆ ಗೊತ್ತಲ್ಲ, ಹಾಗೆ ಪ್ರವಚನ ಅನ್ನುವಂತಹ ಪ್ರಸಾದ ಸ್ವಚ್ಛವಾದ ಮನಸ್ಸಿನೊಳಗನೆ ಹೋಗಬೇಕೇ ಹೊರತಾಗಿ ಒಂದಿಷ್ಟು ಅಂತ ಇಂತಹ ಕಸಮುಸ್ರಿ ಇರುವಂತಹದ್ರೊಳಗ ಅದು ಹೋದ್ರೆ ಅದು ಕೆಟ್ಟು ಹೋಗ್ತದೆ. ಯಾವುದು ಕೆಡ್ತದೆ ಅದೇ ಕೆಟ್ಟು ಹೋಗ್ತದೆ. ಅದು ಹಾಗಾಗಬಾರ್ದು ಅನ್ನುವಂಥದ್ದು. ಹೊಲಬನರಿಯದ ಗುರು ಸುಲಭನಲ್ಲದ ಶಿಷ್ಯ, ಕೆಲ ಬಲನ ನೋಡಿ ಮಾಡದ ಉಪದೇಶ, ಅಂಧಕನ ಕೈ ಅಂಧಕ ಹಿಡಿದಂತೆ. ಗುರುವಿಗೆ ದಾರಿ ಗೊತ್ತಿರಬೇಕು, ಗುರುವಿಗೆ ದಾರಿ ಗೊತ್ತಿರಬೇಕು. ಆ ಶಿಷ್ಯನಾಗಿರ್ತಕ್ಕಂಥವ ಆತ ಬುದ್ಧಿಜೀವಿಯಾಗಿರ್ಬೇಕು, ಅದನ್ನು ಗ್ರಹಿಸುವಂತವನಾಗಿರ್ಬೇಕು. ಆತ ಅಲ್ಪತೃಪ್ತನಾಗಬಾರದು, ಇಷ್ಟೇ ಇದು ಅಂತೇನು ತೀರ್ಮಾನ ಮಾಡಬಾರದು. ಯಾರು? ಶಿಷ್ಯನಾಗಿರ್ತಕ್ಕಂಥವ. ಆತ ಎಲ್ಲಿವರೆಗೆ ಕರೆದುಕೊಂಡು ಹೋಗ್ತಾನೆ ಇರಬೇಕು. ಹಾಗೆ ಅಲ್ಪತೃಪ್ತನಾಗಿ ಸರಕೊಂಡ ಏನೂ ಕಾಣೋದಿಲ್ಲ ಅನ್ನುವಂತಹದ್ದು. ಈ ಮಾತನ್ನು ತಮಗೆ ನಾ ಹೇಳ್ತಾ ಇರೋದು, ಒಂದು ದಿನ ಎರಡು ದಿನಕ್ಕ ತೀರ್ಮಾನ ತೆಗೆದುಕೊಳ್ಬಾರ್ದು. ಒಂದಿಷ್ಟು ದಿವಸ ಟೈಮ್ ತಗೊಳ್ಬೇಕು, ಅಲ್ಪತೃಪ್ತರಾಗಬಾರದು. ಅಂದಾಗ ಪೂರ್ಣ ತೃಪ್ತಿ ಅಂತಕ್ಕಂತಹದ್ದು ನಮಗೆ ದೊರೆಯುತ್ತದೆ. ಒಂದು ವೇಳೆ ಹಾಗೇನಾದ್ರೂ ಆಗ್ಲಿಲ್ಲ, ಬಹುಶಃ ನಾವು ಕೇಳಿದ್ದು ವ್ಯರ್ಥ ಆಗ್ತದೆ, ಹೇಳಿದ್ದು ಕೂಡ ವ್ಯರ್ಥ ಆಗ್ತದೆ ಅನ್ನುವಂಥದ್ದು. ಇದರಿಂದ ಬಹಳಷ್ಟು ಲಾಭಗಳಿರ್ತಾವೆ. ಆ ಪ್ರವಚನವನ್ನ ಒಂದಿಷ್ಟು ಲಕ್ಷ್ಯಗೊಟ್ಟು ಕೇಳುವಂತಹ ಪ್ರಯತ್ನಕ್ಕೆ ಮಾತ್ರ ನಾವು ಹೋಗುವಂತಹ ಪ್ರಯತ್ನವನ್ನು ಮಾಡಬೇಕು. ಈಗ ನಾ ಹೇಳಿದೆ, ಅಂಧಕನ ಕೈ ಅಂಧಕ ಹಿಡಿದಂತೆ. ಕಣ್ಣು ಇರಲಾರ್ದವನು ಹಿಡ್ಕೊಂಡು ಎಲ್ಲಿಗೂ ಹೋಗಬಲ್ಲ. ಕಣ್ಣು ಇರದೇ ಇರುವಂತಹ, ಕಣ್ಣು ಕಾಣುವಂತಹ ವ್ಯಕ್ತಿಯನ್ನ ಹಿಡ್ಕೊಂಡು ಹೋಗ್ಬೇಕಲ್ಲ, ಆತನ ಕೈಯನ್ನ ಹಿಡಿದುಕೊಂಡು ಹೋಗ್ಬೇಕು. ಎಲ್ಲಾದ್ರೂ ಒಂದು ದಾರಿಯನ್ನ ತೋರಿಸ್ತಾನೆ, ಗುರಿಯನ್ನ ಮುಟ್ಟಿಸ್ತಾನೆ. ಗುರಿ ಮುಟ್ಟಬೇಕಾಗಿತ್ತು ಅಂತಂದ್ರೆ ಕಣ್ಣಿದ್ದವರ ಕೈಯನ್ನು ಹಿಡಿಯುವಂತಹ ಪ್ರಯತ್ನವನ್ನು ಮಾಡಬೇಕು. ಇಬ್ರು ಕುರುಡರಾಗಬಾರದು. ಈ ಹೇಳೋರು ಮತ್ತು ಕೇಳೋರು ಹೊಂದಾಣಿಕೆ ಆಗದೇ ಇದ್ರೆ, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳದೆ ಇದ್ರೆ ಆ ವಿಚಾರಗಳು ಹೆಚ್ಚು ಕಡಿಮೆ ಆಗುತ್ತಾವೆ. ಕೇವಲ ಹೇಳಲಿಕ್ಕೆ ಜಾಣತನ ಬೇಕಾಗಿಲ್ಲ, ಕೇಳಲಿಕ್ಕೂ ಕೂಡ ಒಂದಿಷ್ಟು ಬುದ್ಧಿ ಬೇಕಾಗ್ತದೆ. ಒಬ್ಬ ಸಮಾಜ ಸೇವಕಿ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ಲು. 1ನೇ ತಾರೀಕಿಗೆ ಒಂದು ದಿವಸ, 2ನೇ ತಾರೀಕು ಮತ್ತೊಂದು, ಹೀಗೆ 2 ಕಾರ್ಯಕ್ರಮಗಳನ್ನ ಏರ್ಪಡಿಸಿ ಕೆಲವು ಜನ ಸ್ವಾಮಿಗಳಿಗೆ, ಮುಖ್ಯ ಅತಿಥಿಗಳಿಗೆ, ಸಂಗೀತಗಾರರಿಗೆ, ಉಪನ್ಯಾಸಕರಿಗೆ ಹೀಗೆಲ್ಲ ಆಮಂತ್ರಣ ಮಾಡಿಕೊಂಡು ಪತ್ರಿಕೆಯನ್ನ ಮುದ್ರಣಗೊಳಿಸಿ ಅವ್ರಿಗೆ ಇನ್ನೇನು ಎಲ್ಲರಿಗೆ ಮುಟ್ಟಿಸ್ಬೇಕನ್ನುವುದರೊಳಗೆ ಇಂತಹದ್ದೊಂದು ಕಾರ್ಯಕ್ರಮ ನಡೆಯುತ್ತೆ ಅನ್ನುವಂಥದ್ದು ಆ ತಾಯಿಗೆ ಗೊತ್ತಾಯ್ತು. ಎಲ್ಲರಿಗೂ ಹೋಗಿ ಮನೆಗೆ ಮುಟ್ಟಿಸೋ ಬದಲಿ ಅಲ್ಲಿ ಎಷ್ಟು ಜನ ಬಂದಿರ್ತಾರೆ ಎಲ್ಲರಿಗೆ ಕೊಟ್ರಾಯ್ತು ಅಂತ ಹೇಳಿ ಬಂದ್ಲು. ಒಂದು 100 ಪತ್ರಿಕೆಗಳನ್ನ ತೆಗೆದುಕೊಂಡು, ಆ ಪತ್ರಿಕೆಗಳನ್ನ ತೆಗೆದುಕೊಂಡು ಬರುವಂತಹ ಹೆಣ್ಮಗಳ ಜೊತೆಗೆ ತನ್ನ ಸಖಿಯನ್ನ, ಅಂದ್ರೆ ಗೆಳತಿಯನ್ನ ಕರ್ಕೊಂಡು ಬಂದಿದ್ಲು. ನಾನು ಒಬ್ಬಳೇ ಆಗ್ತೀನಿ, ಹೋಗೋಣ ಬಾ.
ಸಾವಿರಾರು ಜನರಿಗೆ ಪತ್ರಿಕೆ ಕೊಡಬೇಕಾಗಿತ್ತು. 1ನೇ ತಾರೀಕಿಗೆ ಇಂತಹ ಕಾರ್ಯಕ್ರಮ ಇದೆ, ಇಂತಿಂತವ್ರು ಬರ್ತಾರೆ, ಇಂಥ ಟೈಮಿಗೆ ನಡೆಯುತ್ತೆ, ನೀವು ಬರಬೇಕು. 2ನೇ ತಾರೀಕಿಗೆ ಹೀಗಿದೆ, ಹೀಗೆಲ್ಲ ಹೇಳ್ಕೋತ ಕುಂದ್ರೋದೇನು, ಇದನ್ನೊಂದು ಸ್ವಲ್ಪ ಕಡಿಮೆ ಮಾಡಿ ಹೇಳಬೇಕು ಅಂತೇಳಿ ತಿಳ್ಕೊಂಡು ಅವಳು ಪತ್ರಿಕೆಯನ್ನು ಬೇಕಾದವ್ರಿಗೆ ಕೊಡೋದು. ಮುಂದಿನ ತಿಂಗಳ 1ಕ್ಕೆ 2ಕ್ಕೆ ತಪ್ಪಲಾರ್ದಂಗೆ ಬರಬೇಕು ಅಂತ ಪತ್ರಿಕೆ ಕೊಡ್ತಿದ್ವಿ. ಆ ಪತ್ರಿಕೆ ತಗೊಳ್ಳೋರು ತಿಳ್ಕೊಂಡಿದ್ದೇ ಬೇರೆ. 1ಕ್ಕೆ